ಹೇಳ್ತಾರೆ. ಆದರೆ ಅದನ್ನು ಮಾಡ್ತಾ ಇದ್ದೀವ ನಾವು ಪ್ರತಿಯೊಂದರಲ್ಲೂ ನಾವು ನಮ್ಮ ಕರ್ತವ್ಯ ಇದು ಅಂತ ಹೇಳ್ತೀವಿ. ನಮ್ಮ ಹಕ್ಕು ಬಗ್ಗೆ ಮಾತಾಡ್ತೀವಿ. ನಾನು ಮಾತಾಡ್ಬೋದು ಬೇರೆಯವ್ರ ಬಗ್ಗೆ, ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆ ರೀತಿ ಎಲ್ಲ ಮಾತಾಡ್ತೀವಿ ಹೊರತು ಕರ್ತವ್ಯ ಯಾರು ಪಾಲನೆ ಮಾಡ್ತಾ ಇಲ್ಲ. ನಾವು ಫಸ್ಟ್ ಸಂವಿಧಾನ ತಿಳ್ಕೊಂಡಾಗ ನಾವು ಒಂದು ಉತ್ತಮ ಪ್ರಜೆಗಳಾಗ್ತೀವಿ. ಸಂವಿಧಾನನ ನಾವು ಸರಿಯಾಗಿ ತಿಳ್ಕೊಳ್ತಾ ಇಲ್ಲ. ಅದರಡಿಯಲ್ಲಿ ಕಾನೂನುಗಳು ಭಾಳ ಇದ್ದಾವೆ. ಈ ಕಾನೂನು ಬೇಕಾಗಿತ್ತ ನಮಗೆ. ಫಸ್ಟ್ ನೋಡ್ರಿ, ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಎಷ್ಟು ಭೂಮಿ ತಾಯಿನ, ಎಷ್ಟು ಸಂಪನ್ಮೂಲ ಆಗಲಿ, ನೀರನ್ನಾಗಲಿ, ಮಣ್ಣನ್ನಾಗಲಿ, ಗಾಳಿನಾಗಲಿ ಎಷ್ಟು ಕಲುಷಿತಗೊಳಿಸ್ತದೆ ಅಂತ ಸ್ವಾರ್ಥಕ್ಕಾಗಿ ಮೇಡಮ್ ಅವರು ಹೇಳೋದು ಕವನದಲ್ಲಿ. ಮನುಷ್ಯನ ಸ್ವಾರ್ಥತೆ ಎಷ್ಟು ಹೆಚ್ಚಿದೆ ಅಂತೇಳಿ. ನಾವು ಈಗ ಏನು ಮಾಡಬೇಕಾಗಿದೆ ಅಂದರೆ, ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತಿಳಿಸ್ಬೇಕು. ಆಮೇಲೆ ನಾವು ಪ್ರಕೃತಿನ ಉಳಿಸ್ಬೇಕಾಗಿದೆ. ಬದುಕಲು ಬಿಡಿ, ಪರಿಸರ ಉಳಿಸಿ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ನಮ್ಮ ಅರಣ್ಯ ಇಲಾಖೆಗಳು ಸಮೇತ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮಲ್ಲಿರುವಂಥ ಹಿರಿಯೂರು ತಾಲೂಕು ವ್ಯಾಪ್ತಿಯಲ್ಲಿ 22,000 ಹೆಕ್ಟೇರ್ ಫಾರೆಸ್ಟ್ ಇದೆ. ಅದು ಸಿಬ್ಬಂದಿಗಳು ಕೊರತೆ ಇದ್ರೂ ಸಮೇತ ನಾವು ಜನಗಳಿಗೆ ನಾವು ತಿಳಿಸ್ತೀವಿ. ಅರಣ್ಯ ಇದ್ರೆ, ಯಾಕಂದ್ರೆ ಒಂದು ಮರ ಹೋದ್ರೆ ಒಂದು ಮರ ಬೆಳೆಸ್ಬೋದು, ಆದರೆ ನಾವು ಭೂಮಿ ಹೋದ್ರೆ ಖಂಡಿತ ನಮಗೆ ಮರ ಬೆಳೆಸೋದಕ್ಕೆ ಜಾಗನೇ ಇಲ್ಲ. ಈಗ ನಾವು ನೋಡ್ತಾ ಇದ್ದಾರೆ, ಎಲ್ಲ ಬೆಂಗಳೂರಲ್ಲಿ ಕಾಂಕ್ರೀಟ್ ಕಾಡಿದೆ ಹೊರತು ನಾವು ಪರಿಸರ ಪ್ರಕೃತಿಯಾಗಿ ದತ್ತವಾಗಿ ಬಂದಂಥ ಕಾಡನ್ನು ಉಳಿಸ್ಲಿಲ್ಲ ಅಂತಂದ್ರೆ ಕಾಂಕ್ರೀಟ್ ಕಾಡು ಮಾಡ್ಕೊಂಡು ಏನು ಬಂತು? ಈಗ ಡೆಲ್ಲಿಯಲ್ಲಿ ನೋಡ್ತಿದ್ರೆ ರಿಯಲ್ ಟೈಮ್ ಏರ್ ಕ್ವಾಲಿಟಿ ಇಂಡೆಕ್ಸ್ 680ಕ್ಕೆ ಹೋಗಿದೆ. ಅಂದರೆ ಅದು ಭಾಳ ಮನುಷ್ಯನಿಗೆ ಹಾನಿಕಾರಕ. ಅದು ರಿಯಲ್ ಟೈಮ್ ಏರ್ ಕ್ವಾಲಿಟಿ ಇಂಡೆಕ್ಸು 0ಯಿಂದ 50 ಇದ್ರೆ ಮಾತ್ರ ನಮ್ಗೆ ಒಳ್ಳೆಯದು. ಅದಕ್ಕಿಂತ 50 ಮೇಲೆ ಹೋಯ್ತು ಅಂತಂದ್ರೆ ಅದು ಭಾಳ ಕಷ್ಟ. ನೀವು ತಿಳ್ಕೊಬೇಕು. ನೀವು ನಮ್ಮ ಪರಿಸರ ವ್ಯಾಪ್ತಿಯಲ್ಲಿ ಎಷ್ಟಿದೆ ಏನು ತಿಳ್ಕೊಂಡು, ಏರ್ ಕ್ವಾಲಿಟಿ ಎಷ್ಟಿದೆ, ಅದ್ರ ಬಗ್ಗೆ ನಾವೇನು ಮಾಡಬೇಕು, ಗಮನಿಸ್ಬೇಕು ಅಂತೇಳಿ ಎಲ್ಲರೂ ತಿಳ್ಕೊಬೇಕು. ಆಮೇಲೆ ಬೇರೆಯವ್ರಿಗೂ ತಿಳಿ ಹೇಳಬೇಕು. ಆಗ ನಾವು ಏನಾದರೂ ಒಂದು ಸಮಾಜಕ್ಕೆ ಮತ್ತು ನಮ್ಮ ಪ್ರಕೃತಿಗೆ ಕೊಡುಗೆ ಕೊಟ್ಟಂಗಾಗುತ್ತೆ. ಇಲ್ಲ ಅಂತಂದ್ರೆ ನಾವು ಪ್ರಜೆಗಳಾಗಿ ಏನು ಬರೀ ಇದ್ವಿ, ಹುಟ್ಟಿದ್ವಿ, ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ ನಮಗೋಸ್ಕರ, ಅಥವಾ ನಮ್ಮಿಂದ ಅಟ್ಲೀಸ್ಟ್ ನಮ್ಮ ಹೆಸರಾದ್ರೂ ಉಳಿಬೇಕು ಅಂತಂದ್ರೆ ನಾವೇನಾದ್ರೂ ನಮ್ಮ ಪ್ರಕೃತಿಗೂ ಕೊಡುಗೆ ಕೊಡಬೇಕು. ಒಂದು ಸಮುದಾಯಕ್ಕೂ ನಮ್ಮದು ಏನಾದರೂ ಒಂದು ಗುರುತನ್ನು ಉಳಿಸೋಗ್ಬೇಕು. ಏನೋ ನಾವು ದೇವರು ಉಳಿಸ್ಬಿಟ್ಟ, ನನ್ನ ಮಕ್ಕಳಿಗೆ ಆಸ್ತಿ ಮಾಡಿದೆ, ನಾನು ನಮ್ಮ ತಂದೆ ತಾಯಿ ಮಾಡಿ ಅವೆಲ್ಲ ಮಾಡಲೇಬೇಕು. ನಮ್ಮ ಕರ್ತವ್ಯ ಅವು. ಅದ್ರ ಜೊತೆಗೆ ಪರಿಸರಕ್ಕೂ ಸಮೇತ ತಮ್ಮದೇ ಆದ ಒಂದು ಎಷ್ಟಾಗುತ್ತೋ, ನೀವು ವರ್ಷ ಒಂದು ಗಿಡ, ನೀವು ಈಗ ಹೊಸ ವರ್ಷ ಬರ್ತದೆ, ಹೊಸ ವರ್ಷಕ್ಕೆ ತಾವು ಏನಾದರೂ ಒಂದು ರೆಸಲ್ಯೂಷನ್ ತಗೊಳ್ಳಿ. ಅಟ್ಲೀಸ್ಟ್ ನಮ್ಮ ಪರಿಸರದಿಂದ, ನನ್ನ ಪರಿಸರಕ್ಕೆ ನಾನು ಒಂದು ಇಷ್ಟು ಗಿಡನ ನಾನು ನನ್ನ ಜೀವಿತಾವಧಿಯಲ್ಲಿ ಇಷ್ಟು ಗಿಡ ನಾನು ಹಾಕ್ಬಿಟ್ಟು ಬೆಳೆಸ್ತೀನಿ ಅಂತೇಳಿ ಒಂದು ಸಂಕಲ್ಪ ತಗೊಳ್ರಿ ಅಲ್ವಾ. ಪ್ಲಾಸ್ಟಿಕ್ನ ಕಡಿಮೆ ಮಾಡಿ, ಕೈ ಚೀಲಗಳು ತಗೊಂಡೋಗಿ. ಮೇಡಮ್ ಭಾಳ ಉತ್ತಮವಾಗಿ ಹೇಳಿದ್ರು ಸಲಹೆ, ಭಾಳ ನಿಜವಾಗ್ಲೂ ಖುಷಿ ಆಗುತ್ತಲ್ಲ. ಯಾಕಂದರೆ ನಾವು ಮೂಲನ ಬೇರ್ ಸಮೇತ ನಾವು ತೆಗೆದಾಕಿದಾಗ ನಮಗೆ ಅದು ಫಲ ಕೊಡ್ತದೆ. ನಾವು ಸರ್ಕಾರ ಹೇಳುತ್ತೆ ಏನೋ ಪ್ಲಾಸ್ಟಿಕ್ ಎಲ್ಲ ನಾವು ನಿಲ್ಲಿಸಿದ್ದೀವಿ, ಇಷ್ಟು GSM ಇರಬೇಕು ಅಂತ ಹೇಳುತ್ತೆ. ಅದನ್ನ ಆ ಫ್ಯಾಕ್ಟ್ರಿಗಳೇ ಕ್ಲೋಸ್ ಮಾಡಿಬಿಟ್ರೆ ಪ್ರೊಡಕ್ಷನ್ ಇಲ್ಲ ಅಂತ ಅದು ಉಪಯೋಗಿಸ್ತಾರಾಗಿಲ್ಲ. ಅದನ್ನ ಆಗಬೇಕು ಖಂಡಿತ. ಅದಾದಾಗ ಯಾರು ಬಳಕೆ ಮಾಡೋದು, ಸರ್ಕಾರ ಹೇಳೋದೊಂದು ಮಾಡೋದೊಂದು ಈ ರೀತಿ ಆದಾಗ ಇದಾಗ್ತದೆ. ಮೂಲನ ನಾವು ಫಸ್ಟ್ ಬೇರ್ ಸಮೇತ ಯಾವುದೇ ಆಗಲಿ ನಾವೇನಿದೆ, ಏನಿಗೆ ತಪ್ಪು ಎಲ್ಲ ಆಗ್ತಿದೆ ಅದೊಂದು ಮೂಲನ ನಾವು ಕೆದಕಿ ಅದನ್ನು ಬೇರೆ ಸಮೇತ ಕಿತ್ತಾಕಿದಾಗ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ. ಎಲ್ಲರೂ ಜವಾಬ್ದಾರಿಯುತವಾಗಿ ನಾವು ಏನೋ ಹುಟ್ಟಿದ್ದೀವಿ ಅಂದಮೇಲೆ ನಮ್ಮ ದೇಶಕ್ಕಾಗಿ ಏನಾದರೂ ಒಂದು ನಮ್ಮ ಕೊಡುಗೆ ಕೊಡಬೇಕು ಅಂತಂದರೆ ನಾವು ಮೇನ್ ಇಂಪಾರ್ಟೆಂಟು ಪರಿಸರಕ್ಕೆ ನಾವು ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಲ್ಲಿ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತದೆ. ನಾವು ಕರೋನಾ ಬಂದರೂ ಸಮೇತ ಇದುವರೆಗೂ ನಾವು ಇನ್ನೂ ಪಾಠ ಕಲ್ತಿಲ್ಲ. ಅದೊಂದು ಪ್ರಿಲಿಮಿನರಿ ಕರೋನಾ ಅನ್ನೋದು ನಮ್ಗೆ ಆಗಲೇ ಒಂದು ಪಾಠ ಕಲಿಸಿದೆ. ಎಷ್ಟೆಲ್ಲ ಆಕ್ಸಿಜನ್ಗೋಸ್ಕರ ಎಷ್ಟು ಪರದಾಡಿ ನಾವೆಲ್ಲ ನೋಡ್ರಿ, ಆಕ್ಸಿಜನ್ನ ನಾವು ಪರ್ಚೇಸ್ ಮಾಡಿ ಆಕ್ಸಿಜನ್ ತಗೋಬೇಕಂತ ಪರಿಸ್ಥಿತಿ ಬಂತು. ಅದಾಗಬಾರ್ದು ಮುಂದೆ. ಅದರಿಂದಾಗಿ ಹೆಚ್ಚಿನ ಗಿಡಗಳನ್ನ ನೆಡಿ, ಪೋಷಣೆ ಮಾಡಿ, ಜನರಿಗೆ ಜಾಗೃತಿ ಮೂಡಿಸಿ. ಯಾಕಂದರೆ ನಾವು ಹೆಚ್ಚಿದಾಗಿ ತಪ್ಪು ಮಾಡ್ತಾ ಇರೋದೇ ಅವಿದ್ಯಾವಂತರು ಯಾರೂ ತಪ್ಪು ಮಾಡ್ತಿಲ್ಲ. ಸಾಲು ಮರದ ತಿಮ್ಮಕ್ಕ ಅವಿದ್ಯಾವಂತರು ಆದರೂ ಎಷ್ಟು ಗಿಡಗಳನ್ನ ಸಾಕಿ ಪರಿಸರಕ್ಕೆ ಎಷ್ಟು ಕೊಡುಗೆ ಕೊಟ್ಟರು ಅಲ್ವಾ. ನಾವು ವಿದ್ಯಾವಂತರು ಬರೀ ನಾವು ಮಾತಾಡ್ತೀವಿ, ಹೋಗ್ತೀವಿ, ಅದಾಗಬಾರ್ದು. ನಾವು ಬೇರೆಯವರಿಗೆ ತಿಳಿ ಹೇಳಬೇಕು, ನಾವು ಅದನ್ನು ರೂಢಿಸ್ಕೋಬೇಕು. ಅವಾಗ ನಮ್ಮ ಪರಿಸರಕ್ಕೆ ನಾವೇನಾದರೂ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ ಅಂತೇಳಿ ಇಷ್ಟು 2 ಮಾತು.